ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಅದು ನಮ್ಮ ಕನ್ನಡ ಭಾಷೆನಲ್ಲೇ ಆಗಿರುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಯಾಕಂತ ಅಂದರೆ ಪ್ರತಿಯೊಂದು ಡೀಟೇಲ್ ಕೂಡ ತಿಳಿಸ್ತೀನಿ. ಯಾವ ರೀತಿಯಾಗಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು, ಯಾವ ರೀತಿಯಾಗಿ ರೆಸ್ಯೂಮ್ ಅಪ್ಲೋಡ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ಇದು ಜಾಬ್ ರೋಲ್ ಬಂದು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಆಗಿರುತ್ತೆ. ಅಗೇನ್ ಇದು ನೆಕ್ಸ್ಟ್ ವೇವ್ ಕಂಪ್ನಿ ಕಡೆಯಿಂದನೇ ನಿಮಗೆ ಕಾಲ್ ಫಾರ್ಮ್ ಆಗಿದೆ. ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಹಾಗೆ ಫುಲ್ ಟೈಮ್ ಆಗಿರುತ್ತೆ. ಇಲ್ಲಿ 3 ಲ್ಯಾಂಗ್ವೇಜ್ ಮೇಲೆ ಈ ಒಂದು ಜಾಬ್ ಅಪ್ಡೇಟ್ನ ತರ್ತಾ ಇದ್ದಾರೆ: ಕನ್ನಡ, ಮಲಯಾಳಂ ಹಾಗೆ ಮರಾಠಿ. ಸೊ ನಮಗೆ ಕನ್ನಡ ಭಾಷೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಾವು ಕನ್ನಡ ಭಾಷೆದಕ್ಕೆ ಅಪ್ಲೈ ಮಾಡೋಣ. ಸೊ ನೀವಿಲ್ಲಿ ನೋಡ್ತಾ ಹೋಗ್ಬೋದು, ಒನ್ಸ್ ನೀವು ಈ ಜಾಬಿಗೆ ಅಪ್ಲೈ ಮಾಡಿದ ಮೇಲೆ ನಿಮಗೆ ಒಂದು ಟೆಸ್ಟ್ ಇರುತ್ತೆ. ಸೊ ಆ ಟೆಸ್ಟಲ್ಲಿ ಎಸ್ ಆರ್ ನೋ ಕ್ವಶನ್ಸ್ ಇರುತ್ತೆ. ಇಲ್ಲೇನು ಕೊಟ್ಟಿರ್ತಾರೆ, ನಾನು ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಕಂಪ್ನಿ ಬಗ್ಗೆ ತಿಳಿಸಿರೋ ಅಂಥದ್ದನ್ನು ನೀವು ನೀಟಾಗಿ ಓದ್ಕೊಳ್ಳಿ. ಅದ್ರ ಮೇಲೆ ನಿಮಗೆ ಎಸ್ ಆರ್ ನೋ ಕ್ವಶನ್ಸ್ ಇರುತ್ತೆ. ಹಾಗೆ ಒನ್ಸ್ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಿ ಸೆಂಡ್ ಮಾಡಿದ ಮೇಲೆ ಸೊ ಅವರು ನಿಮಗೆ ಕಾಲ್ ಮಾಡ್ತಾರೆ. ನೀವು ಕೊಟ್ಟಂಥ ಇಮೇಲ್ ಐ ಡಿ ಅಥವಾ ನಂಬರ್ಗೆ ಕಾಲ್ ಮಾಡ್ತಾರೆ ಅಥವಾ ಮೇಲ್ ಮಾಡ್ತಾರೆ, ಯು ಆರ್ ಸೆಲೆಕ್ಟೆಡ್ ಅಂತ ಹೇಳ್ಬಿಟ್ಟು. ಮತ್ತು ನಿಮಗೆ ಇಂಟರ್ವ್ಯೂಗೂ ಕೂಡ ಒಂದು ಟೆಸ್ಟ್ನ ಕೊಡ್ತಾರೆ. ಅದು ಕೂಡ ಆನ್ಲೈನ್ ಮುಖಾಂತರನೇ ಆಗಿರುತ್ತೆ. ಸೊ ಒನ್ಸ್ ನೀವು ಇಂಟರ್ವ್ಯೂ ಎಲ್ಲ ಕಂಪ್ಲೀಟ್ ಮಾಡಿ ನೀವು ಸೆಲೆಕ್ಟ್ ಆಯಿತು ಅಂತಂದರೆ ಅವ್ರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿಯಾಗಿ ನಿಮ್ಮ ಒಂದು ಕೆಲಸ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ಏನು ಮಾಡ್ತೀರಾ ಅಂತಂದರೆ, ಇದು ಟೆಲಿಕಾಲಿಂಗ್ ಜಾಬ್ ಆಗಿರೋದ್ರಿಂದ ನೀವು ಕಾಲ್ ಮಾಡಬೇಕು. ಲೈಕ್ ಸ್ಟೂಡೆಂಟ್ಸ್ದು ಕ್ವೈರೀಸ್ ಇರುತ್ತೆ, ಆ ಕ್ವೈರೀಸ್ನ ನೀವು ಸಾಲ್ವ್ ಮಾಡಬೇಕು. ಮತ್ತು ನೀವು ಇಲ್ಲಿ ಮೆಂಟರ್ ಮತ್ತು ಗೈಡರ್ ಆಗಿ ಸ್ಟೂಡೆಂಟ್ಸ್ಗೆ ನೀವು ಸಪೋರ್ಟ್ ಮಾಡಬೇಕಾಗತ್ತೆ. ಲೈಕ್ ಇವಾಗ ನೆಕ್ಸ್ಟ್ ವೇವ್ ಅವ್ರದ್ದು ಕೋರ್ಸಸ್ ಇರುತ್ತೆ, ಅದನ್ನು ನೀವು ಸೆಲ್ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ನೀವು ಡೀಟೇಲ್ಸ್ ಕೊಡಬೇಕಾಗತ್ತೆ. ಇಲ್ಲಿ ನಿಮಗೆ ಸ್ವಲ್ಪ ಇಂಗ್ಲೀಷ್ ಬಂದರೂ ಕೂಡ ಅಡ್ವಾಂಟೇಜ್ ಆಗಿರುತ್ತೆ. ಇಲ್ಲಿ ಯಾವುದೇ ಒಂದು ಕ್ವಾಲಿಫಿಕೇಷನ್ನ ಅವರು ಮೆನ್ಷನ್ ಮಾಡಿಲ್ಲ. ಸೊ ನೀವು PU ಪಾಸ್ ಆಗಿರೋರು, 10th ಪಾಸ್ ಆಗಿರೋರು, ಡಿಗ್ರಿ ಪಾಸ್ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. ಹಾಗೆ ಹೌಸ್ ವೈಫ್ಸ್ ಕೂಡ ಅಪ್ಲೈ ಮಾಡ್ಬೋದು. ಡಿಗ್ರಿ ಓದ್ತಿರೋ ಸ್ಟೂಡೆಂಟ್ಸ್ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಫ್ಲೆಕ್ಸಿಬಲ್ ವರ್ಕಿಂಗ್ ಟೈಮಿಂಗ್ಸ್ ಇರುತ್ತೆ. ಸೊ ಇವಾಗ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ. ಈ ಒಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಇಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ವಾಟ್ ಆರ್ ವಿ ಲುಕಿಂಗ್ ಫಾರ್ ಅಂತ. ಆ್ಯನ್ ಇಂಡಿವಿಜುವಲ್ ವಿತ್ ಎಕ್ಸಲೆಂಟ್ ಕನ್ನಡ, ಮಲಯಾಳಂ, ಮರಾಠಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಹೈಲಿ ಡೆಡಿಕೇಟೆಡ್ ಇಂಡಿವಿಜುವಲ್ಸ್ ಹೂ ಆರ್ ಹಾರ್ಡ್ ವರ್ಕಿಂಗ್ ವಿತ್ ಎಕ್ಸ್ಟ್ರೀಮ್ ಡಿಟರ್ಮಿನೇಷನ್. ಸೊ ಡೆಡಿಕೇಟೆಡ್ ವರ್ಕರ್ನ ನೋಡ್ತಾ ಇದ್ದಾರೆ. ಮತ್ತು ಈ ಮೆನ್ಷನ್ ಮಾಡಿರೋ ಅಂಥ ಯಾವುದಾದ್ರೂ ಒಂದು ಲ್ಯಾಂಗ್ವೇಜಲ್ಲಿ ನಿಮಗೆ ಚೆನ್ನಾಗಿ ಭಾಷೆ ಓದಲಿಕ್ಕೆ ಬರಲಿಕ್ಕೆ ಬರುತ್ತೆ ಅನ್ನೋರು ಕೂಡ ಅಪ್ಲೈ ಮಾಡ್ಬೋದು. ನಿಮಗೆ ಕನ್ನಡ ಚೆನ್ನಾಗಿ ಓದಲಿಕ್ಕೆ ಬರೀಲಿಕ್ಕೆ ಬರುತ್ತೆ ಅನ್ನೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಮತ್ತು ಇದು ಸೇಲ್ಸ್ ಜಾಬ್ ಆಗಿರುತ್ತೆ. ಇಲ್ಲಿ ಲ್ಯಾಂಗ್ವೇಜಸ್ ನೇಟಿವ್ ಸ್ಪೀಕರ್ ಆಫ್ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ನಿಮಗೆ ಮ್ಯಾನೇಜಬಲ್ ಇಂಗ್ಲೀಷ್ ಬಂದರೂ ಕೂಡ ಇದಕ್ಕೆ ಅಡ್ವಾಂಟೇಜ್ ಆಗುತ್ತೆ. ಇವಾಗ ಇದು ಕರೆಂಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿದೆ. 6 days ವರ್ಕಿಂಗ್ ಇರುತ್ತೆ, ಅಂದರೆ ಮಂಡೇ ಟು ಸ್ಯಾಟರ್ಡೆ ತನಕ. ಸೊ ನಿಮಗಿಲ್ಲೇನಾದರೂ ಕೆಲವೊಂದು ವೀಡಿಯೋಸ್ಗಳಿದೆ ಅವ್ರದ್ದೇ. ಸೊ ಜಸ್ಟ್ ನೀವು ಯೂಟ್ಯೂಬಲ್ಲಿ BDA ಇಂಟರ್ವ್ಯೂ ಅಂತ ಕೊಟ್ಟರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಬರುತ್ತೆ. ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ, ನೀವು ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ನೇಮ್ ಹಾಕಿ, ಮಿಡಲ್ ನೇಮಲ್ಲಿ ನಿಮ್ಮ ಇನ್ಷಿಯಲ್ ಮತ್ತು ಲಾಸ್ಟ್ ನೇಮಲ್ಲಿ ಕೂಡ ಇನ್ಷಿಯಲ್ ಹಾಕಿ, ಅಥವಾ ನಿಮ್ಗೇನಾದರೂ ಸರ್ನೇಮ್ ಇದ್ದರೆ ಸರ್ನೇಮ್ ಹಾಕಿ, ಇಮೇಲ್ ನಿಮ್ಮದು ಒಂದು ವ್ಯಾಲಿಡ್ ಇಮೇಲ್ ಐ ಡಿನ ಹಾಕಿ, ಹಾಗೆ ನೀವು ಯೂಸ್ ಮಾಡೋ ಅಂಥ ಮೊಬೈಲ್ ನಂಬರ್ ಹಾಕಿ. ಸೊ ಒಂದು ವಾಟ್ಸಪ್ ನಂಬರು, ಇನ್ನೊಂದು ನಾರ್ಮಲ್ ನಂಬರ್ನ ಹಾಕಿ. ಸೊ ಒಂದೇ ನಂಬರ್ ಇದ್ದರೆ ಒಂದೇ ನಂಬರ್ನ 2 ಸಲ ರಿಪೀಟ್ ಮಾಡಿ. ಇಲ್ಲಿ ಸೋಷಿಯಲ್ ನೆಟ್ವರ್ಕ್ ಆ್ಯಂಡ್ ವೆಬ್ ಲಿಂಕ್ಸ್ ಅಂತ ಇದೆ. ಸೊ ನಿಮ್ಮ ಏನಾದರೂ ಒಂದು ಜಾಬ್ ರಿಲೇಟೆಡ್ ಅಥವಾ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ,
ಪ್ರೊವೈಡ್ ಅಸ್ ವಿತ್ ಅ ಲಿಂಕ್ಸ್ ಟು ಸಿಮ್ ಸಮ್ ಆಫ್ ಯುವರ್ ವರ್ಕ್ ಅಂತ. ನೀವೇನಾದರೂ ಬ್ಲಾಗ್ ಮಾಡ್ತಿದ್ರೆ ಮೀಡಿಯಾ ಅಂದರೆ ಜಾಬ್ ರಿಲೇಟೆಡ್ ಸ್ಕಿಲ್ಸ್ ರಿಲೇಟೆಡ್ ಏನಾದರೂ ಲಿಂಕ್ಸ್ ಇದ್ದರೆ ಅದನ್ನು ಆ್ಯಡ್ ಮಾಡಿ. ಸೊ ಯಾವುದೂ ಲಿಂಕ್ ಇಲ್ಲ ಅಂತಂದರೆ ಜಸ್ಟ್ ಖಾಲಿ ಬಿಟ್ಬಿಡಿ ಅದನ್ನು. ಸೊ ನೀವೇನಾದರೂ ವರ್ಕ್ ಮಾಡ್ತಾಯಿದ್ರೆ ಇಲ್ಲಿ ನಿಮ್ಮ ಒಂದು ಎಂಪ್ಲಾಯರ್ದು ಹಾಕಬೇಕಾಗುತ್ತೆ. ಸೊ ನೀವೇನು ವರ್ಕ್ ಮಾಡ್ತಿಲ್ಲ ಅಂದರೆ ಇದು ಕೂಡ ಖಾಲಿ ಬಿಡಿ. ಸೊ ಇಲ್ಲಿ ಎಜುಕೇಷನ್ ನೀವೇನು ಮಾಡಿದ್ದೀರಾ ಏನು ಕಂಪ್ಲೀಟ್ ಆಗಿರೋರು ಇದನ್ನು ಆ್ಯಡ್ ಮಾಡಿ. ಸೊ ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ದರೆ ಇಲ್ಲೇನೂ ಹಾಕೋದಕ್ಕೆ ಹೋಗ್ಬೇಡಿ, ಯಾಕಂತಂದರೆ ಸ್ಟೂಡೆಂಟ್ಸ್ ಅಲ್ವಾ ಅಂತ ಹೇಳ್ಬಿಟ್ಟು ಜಾಬ್ಗೆ ತಗೊಳ್ಳೋ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಾಗಿ ಬೇಕಿದ್ದರೆ ಈ ಒಂದು ಫೀಲ್ಡ್ನ ಖಾಲಿ ಬಿಟ್ಟರು ನಡೆಯುತ್ತೆ. ಇಲ್ಲಿ ವಾಟ್ ಈಸ್ ಯುವರ್ ಏಜ್ನ ನೋಡಿಕೊಂಡು ಫಿಲ್ ಮಾಡಿ. ನಿಮ್ಮ ಏಜ್ ಏನು ಬರುತ್ತೆ ಅದನ್ನು ನೋಡಿ. ಕರೆಂಟ್ಲಿ ಪರ್ಸ್ಯೂಯಿಂಗ್ ಎನಿ ಕೋರ್ಸ್, ಸೊ ಯಾವುದಾದ್ರೂ ಕೋರ್ಸ್ನ ತೊಗೊಂಡಿದ್ರೆ ಅದನ್ನು ಹಾಕಿ. ಸೊ ಇಲ್ಲೇನೂ ಇಲ್ಲ ಅಂತಂದರೆ ನೋಡಿಕೊಂಡು ಟಿಕ್ ಮಾಡಿ. ಸೊ ನಿಮ್ಗೇನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಕ್ಸ್ಪೀರಿಯೆನ್ಸ್ ಹಾಕಿ, ಇಲ್ಲ ಫ್ರೆಷರ್ ಆಗಿದ್ದರೆ ಫ್ರೆಷರ್ ಹಾಕಿ. ನಿಮ್ಗೇನಾದರೂ 3 months 6 months ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ 0 to 1 year ಎಕ್ಸ್ಪೀರಿಯೆನ್ಸ್ನ ನೀವು ಹಾಕಬೇಕಾಗುತ್ತೆ. ಇಲ್ಲಿ ಜಾಸ್ತಿ 3 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮೋರ್ ದ್ಯಾನ್ 3 years ಅಂತ ಹಾಕಿ. ಸೊ ನೀವಿಲ್ಲಿ ಎಕ್ಸ್ಪೀರಿಯೆನ್ಸ್ ಪರ್ಸನ್ ಆಗಿದ್ದರೆ ನಿಮ್ಮ ಒಂದು ಸ್ಯಾಲ್ರಿ ಏನು ಬರ್ತಿತ್ತು ಅದನ್ನು ನೋಡಿಕೊಂಡು ಇಲ್ಲಿ ಟಿಕ್ ಮಾಡಿ. ನೀವೇನಾದರೂ ಫ್ರೆಷರ್ ಆಗಿದ್ದರೆ ಜಸ್ಟ್ ಫ್ರೆಷರ್ ಅಂತ ಕ್ಲಿಕ್ ಮಾಡಿ. ಇನ್ ವಿಚ್ ಲ್ಯಾಂಗ್ವೇಜ್ ಡು ಯು ಪೊಸೆಸ್ ಫ್ಲೂಯೆನ್ಸಿ ಅಂತ ಇದೆ. ಸೊ ಕನ್ನಡಕ್ಕೆ ಅಪ್ಲೈ ಮಾಡ್ತಾ ಇರೋದು ಕನ್ನಡ ಅಂತ ಹಾಕಿ. ಹ್ಯಾವ್ ಯು ವರ್ಕ್ ವಿತ್ ನೆಕ್ಸ್ಟ್ ವೇವ್ ಬಿಫೋರ್, ನೀವೇನಾದರೂ ನೆಕ್ಸ್ಟ್ ವೇವ್ ಅಲ್ಲಿ ವರ್ಕ್ ಮಾಡಿದ್ರಾ ಅಂತ ಕೇಳ್ತಾ ಇದ್ದಾರೆ. ವರ್ಕ್ ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಹ್ಯಾವ್ ಯು ಎವರ್ ಟೇಕನ್ ಕೋರ್ಸಸ್ ನೆಕ್ಸ್ಟ್ ವೇವ್ ಅಂತ ಕೇಳಿದರೆ ಕೋರ್ಸ್ ಏನಾದರೂ ತೊಗೊಂಡಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಅದಾದ ತಕ್ಷಣನ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ. ಸೊ ನೀವು ಇಲ್ಲಿ ರೆಸ್ಯೂಮ್ ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲೇನು ಅಪ್ಲೈ ವಿತ್ ರೆಸ್ಯೂಮ್ ಅಂತ ಇದೆಯಲ್ಲ, ಸೊ ಇಲ್ಲಿ ನೀವು ನಿಮ್ಮ ಒಂದು ರೆಸ್ಯೂಮ್ನ PDF ಫಾರ್ಮೆಟಲ್ಲಿ ಇರಬೇಕು. PDF ಫೈಲ್ ಇರೋದನ್ನ ಇಲ್ಲಿ ಅಪ್ಲೋಡ್ ಮಾಡ್ತೀರಾ. ಸೊ ನೀವು ಅಪ್ಲೈ ಮಾಡಿ ಒಂದು 3-4 days ಅಥವಾ ಮಿನಿಮಮ್ 7 days ವೆಯ್ಟ್ ಮಾಡಿ. ಈ ಕಂಪ್ನಿ ಕಡೆಯಿಂದ ಖಂಡಿತ ಮೇಲ್ ಬರುತ್ತೆ ಅಥವಾ ಕಾಲ್ ಬರುತ್ತೆ. ನೀವೇನಾದರೂ ಸೆಲೆಕ್ಟ್ ಆಗಿದ್ದರೆ ನಿಮಗಲ್ಲಿ ಟೆಸ್ಟ್ ಲಿಂಕು ಪ್ರತಿಯೊಂದು ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ. ನೀವು ಸೆಲೆಕ್ಟ್ ಆಯಿತು ಅಂತಂದರೆ ನಿಮಗೆ ಈ ಜಾಬ್ ಮೇಲೂ ಕೂಡ ಟ್ರೈನಿಂಗ್ ಕೊಟ್ಟಿರ್ತಾರೆ. ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಏನು ಪ್ರತಿಯೊಂದು ಡೀಟೇಲ್ಸ್ ಕೂಡ ಕೊಡ್ತಾರೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ಒಂದು ಜಾಬ್ನ ಶೇರ್ ಮಾಡಿ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.